ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಅಂತ ಹಾಲು ಕಾಯಿಸಿದ್ದೆ. ನನ್ನ ಮಗಳು ಚಿಕ್ಕವಳಿರ್ತಾಳಲ್ಲ, ಅವಳು ಎದ್ದೇಷ್ಟಕ್ಕೇ ಲಾಲ ಲಾಲ ಅಂತ ಅವಳದು ಮೇನ್ ಅದೇನೆ. ಅವಳಿಗೆ ಸಮಾಧಾನ ಮಾಡಿಬಿಟ್ರೆ ಮಿಕ್ಕಿದ ಕೆಲಸ ನಾವು ಆರಾಮಾಗಿ ಮಾಡ್ಕೊಬೋದು. ಅವಳಿಗೆ ಫಸ್ಟ್ ಎದ್ದಿಷ್ಟಕ್ಕೇ ಹಾಲು ಕುಡಿದ್ಬಿಟ್ರೆ ಸಮಾಧಾನವಾಗಿ ಆಟ ಆಡ್ಕೊತಾ ಇರ್ತಾಳೆ. ಅವಳು ಎದ್ದಾಗ ಡೈರೆಕ್ಟ್ ಬರೋದು ಅಡುಗೆ ಮನೆಗೇ, ಅಲ್ಲಿ ಅನ್ನ ಹುಡ್ಕೊಂಬಂದ್ಬಿಡ್ತಾಳೆ ಅಮ್ಮ ಅಮ್ಮ ಅಂತ ಅಂದ್ಕೊಂಡು. ಸೊ ನಾನು ಎಲ್ಲ ಹಾಲೆಲ್ಲ ಕೊಟ್ಟಿದ್ದಾಯಿತು. ಇನ್ನು ನೈಟಿಗೆನೇ ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಸ್ವಲ್ಪ ಜಾಸ್ತಿನೇ ನಾನು ನೆನೆ ಹಾಕ್ಕೊಂಡು ರುಬ್ಕೊತೀನಿ. ಒನ್ ಟೈಮ್ಗೆ ಆಗೋದಿಲ್ಲ, 1-2 ಡೇಸ್ಗೆ ಆಗೋ ಥರನಾದರೂ ನಾನು ರೆಡಿ ಮಾಡ್ಕೊತೀನಿ. 1 ಡೇ ಇಡ್ಲಿ ಮಾಡಿದ್ರೆ ಇನ್ನೊಂದು ಡೇ ದೋಸೆ ಮಾಡೋ ಥರ. ಅದು ಚೆನ್ನಾಗಿಯೇ ಉಬ್ಬಿತ್ತು. ನಾನು ದೊಡ್ಡ ಪಾತ್ರೆಯಲ್ಲೇ ಹಾಕಿಟ್ಟಿದ್ದೆ, ಚೆನ್ನಾಗಿ ಹುಳಿ ಬಂದಿದೆ. ಸೊ ಇದರಲ್ಲಿ ಒಂದು ಸ್ವಲ್ಪನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಫಸ್ಟಾಗಿ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡೋಣ ಅಂತ ಇಡ್ಲಿನ ಬೇಯಕ್ಕೆ ಇಟ್ಬಿಡ್ತೀನಿ. ಅದ್ರ ಪಾಡಿಗೆ ಅದು ಬೈಕೊತಾ ಇರ್ತೈತಿ. ಇನ್ನು ಇವತ್ತು ನನ್ನ ಮಗಳಿಗೆ, ದೊಡ್ಡೋಳು ಮಾನ್ಯಂಗೆ, ಸ್ಕೂಲಲ್ಲಿ ಕಮ್ಯುನಿಟಿ ಗೈಡ್ ಅಂದರೆ ಏನಂತ, ಕಮ್ಯುನಿಟಿ ಗೈಡ್ ಅವ್ರದ್ದು ಫ್ಯಾಷನ್ ಶೋ ಥರ ಅಂತ ಅಂದ್ಕೊಳ್ಳಿ. ಅಂದರೆ ಇವಾಗ ಫಾರ್ಮರ್ ಆಗಿರ್ಬೋದು, ಪೊಲೀಸ್ ಮ್ಯಾನು, ಡಾಕ್ಟರ್ಸು, ಟೀಚರ್ಸು, ಅವರೆಲ್ಲ ಒಂಥರ ಕಮ್ಯುನಿಟಿ ಗೈಡೆನ್ಸ್ ಅವರು. ಆ ಥರದ್ರಲ್ಲಿ ಅವಳಿಗೆ ಡ್ರೆಸ್ ಮಾಡಿ ಕಳಿಸ್ಬೇಕಾಗಿತ್ತು ಅಂತ ಸಂಜೆ ಹೇಳಿದರು, ನಿನ್ನೆ ಸಂಜೆ. ನಾನು ಅಷ್ಟೊಂದು ಆವಾಗ ಹೇಳಿದ್ರೆ ನನಗೆ ಏನು ಪ್ರಿಪೇರ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ ಇವಾಗ ಟೀಚರಿಗಾದರೆ ಸ್ಯಾರಿ ಉಟ್ಕೊಬೇಕು, ಅವಳು ಚಿಕ್ಕವಳಲ್ವ, ಅವಳಿಗೆ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ ನಾವು ಆ ಥರದ್ದೆಲ್ಲ ಡ್ರೆಸ್ ಎಲ್ಲ ತೊಗೊಂಡಿರಲಿಲ್ಲ ಅವಳಿಗೆ. ಇನ್ನು ಡಾಕ್ಟರ್ ಆಗಿರ್ಬೋದು, ಪೊಲೀಸು, ಅದೆಲ್ಲ ತಲೆನೋವು. ಮತ್ತು ನನ್ನ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೇ ಫಾರ್ಮರ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೂ ಕಾಸ್ಟ್ಯೂಮ್ ರೆಡಿ ಮಾಡಿಕೊಂಡೆ. ಇಲ್ಲೇ ನಮ್ಗೆ ಗೊತ್ತಿರೋರ ಹತ್ರನೇ ಡ್ರೆಸ್ ಎಲ್ಲ ತೊಗೊಂಡೆ. ಬಟ್ ನನಗೆ ಯಾಕೋ ಇದು ಸೆಟ್ ಆಗ್ತಾಯಿರಲಿಲ್ಲ. ಯಾಕಂದರೆ ಈ ಫಾರ್ಮರ್ ಅಂದಮೇಲೆ ಸಿಂಪಲ್ಲಾಗಿರ್ತಾರೆ ಅಲ್ವಾ, ಇದೊಳ್ಳೆ ಫಂಕ್ಷನ್ಗೆ ಹಾಕೊಂಡು ಹೋಗೋ ಥರ ಡ್ರೆಸ್ ಅಂತ ಅನಿಸ್ತು ನನಗೆ. ಸೊ ಇದು ಬೇಡ ಅಂತಲೇ ಯೋಚನೆ ಮಾಡ್ತಿದ್ದೆ. ಮತ್ತು ಬೇಡ ಅಂದರೆ ಏನು ಮಾಡಿ ಕಳಿಸೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಸಿಂಪಲ್ಲಾಗಿ ಒಂದು ಕಚ್ಚೆ ಪಂಚೆ ಥರ ಕಟ್ಬಿಟ್ಟು, ಒಂದು ಶೆಲ್ಟ್ ಹಾಕ್ಬಿಟ್ಟು, ಒಂದು ಕೆಂಪು ಕಲರ್ ಟವಲ್ ತಲೆಗೆ ಕಟ್ತಾರಲ್ಲ, ಆ ಥರ ಇದ್ದರೂ ಸಾಕಾಗ್ತಿತ್ತು. ಬಟ್ ಇದು ಅದಕ್ಕೂ ವ್ಯತ್ಯಾಸ, ಡಿಫ್ರೆನ್ಸ್ ತುಂಬಾ ಇದೆ ಅಲ್ವಾ. ಬೇಡ ಅಂತ ಕೊನೆಗೆ ಇನ್ನೇನು ಡಿಸೈಡ್ ಮಾಡಿದೆ ಅಂದರೆ, ಅವಳಿಗೆ ಕೂದಲು ಬೇರೆ ಇಲ್ಲ. ಅಟ್ಲೀಸ್ಟು ಬೇರೆ ಏನಾದರೂ ಮಾಡೋಣ ಅಂದರೆ ಕೂದಲು ಒಳ್ಳೆ ಹುಡುಗನ ಥರನೇ ಇದ್ದಾಳೆ ಅವಳು. ಸೊ ಅದಕ್ಕೋಸ್ಕರ ಹುಡುಗನ ಗೆಟಪ್ಪನ ಹಾಕೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಬನೀನು ಸಹ ತಗೊಂಡಿದ್ದೆ, ಅವ್ರ ಥರ ಇಸ್ಕೊಂಬಂದೆ ಇಲ್ಲಿ ಅಂತ ಇರೋ ಅಂತ. ಸೊ ಕೊನೆಗೆ ನನಗೆ ಐಡಿಯಾ ಬಂದಿತ್ತು, ಸರಿ ಇದೆಲ್ಲ ಸೆಟ್ ಆಗ್ತಾಯಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹುಡುಗಿದ್ರಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಫಾರ್ಮರ್ ಅನ್ನೋದು ಪಕ್ಕ ಗೊತ್ತಿತ್ತು, ಅದನ್ನೇ ಮಾಡಬೇಕಾಗಿರೋದು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ರೈತರೇ ಅಲ್ವಾ, ಬೆಳೆ ಬೆಳೆಯೋರು. ಸೊ ಅದಕ್ಕೋಸ್ಕರ ನನಗೆ ಅದೇ ಐಡಿಯಾ ಇದ್ದಿತ್ತು. ಅದನ್ನೇ ಪ್ರೆಸೆಂಟ್ ಮಾಡೋಣ ಅಂದ್ಕೊಂಡು ಈ ಲಂಗ ಬ್ಲೌಸ್ನ ಹಾಕಿದ್ದೀನಿ. ನಂಗೆ ಇದೂ ಯಾಕೋ ಸ್ವಲ್ಪ ಜಾಸ್ತಿನೇ ಅನಿಸ್ತು, ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಇದಕ್ಕಿಂತ ಕಮ್ಮಿ ಯಾವುದೋ ಡ್ರೆಸ್ ಅವ್ರ ಹತ್ರ ಇರಲಿಲ್ಲ. ಸರಿ ಆಯಿತು ಅಂತ ಇದಕ್ಕೇನೆ ಒಂದು ಶೆಲ್ಟ್ ಹಾಕ್ಬಿಟ್ಟು ಹಾಗೆ ತಲೆಗೆ ಬಟ್ಟೆ ಕಟ್ಕೊತಾರೆ. ಇವಾಗ ಹೊಲದ ಸೈಡೆಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಕು ಅಂದರೆ, ಕೂಲಿ ಕೆಲಸಕ್ಕಾಗಲಿ ಏನಂಗಾಗಲಿ ಈ ಥರ ಶೆಲ್ಟ್ ಹಾಕೊಂಡು ಹೋಗ್ತಾರಲ್ವ, ಅದೊಂದು ಕಾನ್ಸೆಪ್ಟನ್ನ ನಾನು ಇದು ಮಾಡಿಕೊಂಡೆ. ಸೊ ಈ ಥರ ಒಂದು ಹೊರೆನ, ಅಂದರೆ ಹುಲ್ಲಿಂದು ಹೊರೆ ಎತ್ಕೊಂಬರ್ತಾರಲ್ಲ ಅದೊಂದು, ಹಾಗೆಯೇ ಕುಂಬಳಕಾಯಿ. ನಾನು ಅದು ಕುಂಬಳಕಾಯಿ ಅಲ್ಲೇ ಸ್ಕೂಲಲ್ಲೇ ಕೊಟ್ಬಿಟ್ವಾ ಅಂತ ಹೇಳಿದೆ. ಅದು ಹಾಸ್ಟೆಲೆಲ್ಲ ಇದೆ, ಅಲ್ಲೇ ಅಡುಗೆ ಮಾಡ್ಕೊತಾರೆ ಅಂತ. ಬಟ್ ನನ್ನ ಮಗಳದನ್ನು ಮತ್ತೆ ವಾಪಸ್ ಮಿಸ್ ಕೊಟ್ಟು ಕಳಿಸೋದ್ರು ಅಂತ ವಾಪಸ್ ತಂದಿದ್ಲು. ಸೊ ಈ ರೀತಿಯಾಗಿ ರೆಡಿ ಮಾಡಿ ಕಳಿಸ್ದೆ. ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ನನಗೇನೋ ಇಷ್ಟ ಆಯಿತು. ಸದ್ಯಕ್ಕೆ ಅಷ್ಟು ಟೈಮಲ್ಲಿ ನಾನು ಏನೋ ಒಂದು ಮಾಡಬೇಕಲ್ಲ, ಸುಮ್ಮನೆ ಹಂಗೆ ಕಳಿಸೋದ್ರೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ಮಕ್ಳಿಗೋಸ್ಕರ, ನಮಗೋಸ್ಕರ ಅಲ್ಲ ಅಂದ್ರೂ ಅವ್ರ ಖುಷಿಗೋಸ್ಕರ ಅಂದರೂ ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು ನಾವು. ನನಗೆ ಹಿಂಗೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು. ಏನು ಅಂತಂದರೆ, ನಮ್ಮ ಮಗಳು ಹೋಗೋ ಸ್ಕೂಲ್ಗೇನೆ ಒಂದು ಸತಿ ಇದೇ ಥರ ಫಂಕ್ಷನ್ ಇತ್ತು, ಏನೋ ಅಕ್ಷರಾಭ್ಯಾಸ ಮಾಡಿಸ್ತಾಯಿದ್ರು. ಸೊ ಅವಾಗೆಲ್ಲ ಪೇರೆಂಟ್ಸು ಬನ್ನಿ ಅಂತ ಹೇಳಿದರು. ಆ್ಯಕ್ಚುಲಾಗಿ ಪೇರೆಂಟ್ಸ್ಗಳು ಹೋಗಲೇಬೇಕಲ್ವಾ, ಸ್ಟಾರ್ಟಿಂಗು ಸ್ಕೂಲಿಗೆ ಸೇರ್ಕೊಂಡಿರ್ತಾರೆ, ಫಸ್ಟ್ ಟೈಮು ಏನಾದರೂ ಬರ್ಸೋದಾಗಿರ್ಬೋದು, ಅವರು ಅಕ್ಕಿಲೆಲ್ಲ ಬರ್ಸಿದ್ರು, ಒಂಥರ ಚೆನ್ನಾಗೇ ಮಾಡಿಕೊಟ್ರು. ನಾವು ಇವಾಗೆಲ್ಲ ಕೆಲವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಂಬರ್ತಾರೆ, ಬಟ್ ಈಗೆಲ್ಲ ಸ್ಕೂಲಲ್ಲೇ ಮಾಡಿಸ್ತಿದ್ರು. ಆ ಥರ ಟೈಮಲ್ಲಿ ಅಪ್ಪ ಅಮ್ಮ ಹೋಗಲಿಲ್ಲ ಅಂದರೆ ಮಕ್ಕಳಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನನ್ನ ಮಗಳು ಫ್ರೆಂಡೇ, ಅವ್ರ ಅಪ್ಪ ಅಮ್ಮ ಯಾರೂ ಬಂದಿರಲಿಲ್ಲ. ಇಬ್ಬರಲ್ಲಿ ಅಟ್ಲೀಸ್ಟ್ ಒಬ್ಬರನ್ನ ಬಂದಿದ್ದರೆ ಒಂಥರ ಖುಷಿ ಆಗ್ತಿತ್ತು. ಬಟ್ ಇಬ್ಬರಲ್ಲಿ ಒಬ್ಬರೂ ಸಹ ಬಂದಿರಲಿಲ್ಲ. ಇನ್ನು ಚಿಕ್ಕ ಮಕ್ಕಳು, ಅವರಿಗೆ ಅರ್ಥ ಆಗೋಲ್ಲ. ನಾವೇನಾದರೂ ಬ್ಯುಸಿ ಇದ್ವಿ ಅದು ಇದು ಅಂತ ಹೇಳಿದ್ರೆ ಅರ್ಥ ಆಗೋಲ್ಲ. ಆ ಥರ ವಯಸ್ಸಲ್ಲಿ ಅಟ್ಲೀಸ್ಟ್ ಅಪ್ಪ ಬರೋಕ್ಕಾಗಲಿಲ್ಲ ಅಂದ್ರೆ ಅಮ್ಮನಾದರೂ ಬರಬೇಕು. ಮಕ್ಳಿಗೋಸ್ಕರ ನಾವು ಏನೆಲ್ಲ ಮಾಡ್ತೀವಿ, ಇಷ್ಟೊಂದು ಸಣ್ಣದು ವಿಚಾರ ಅಲ್ವಾ.
ಹೋಗ್ಬಿಟ್ಟು ಏನೋ ಒಂದು ಸ್ವಲ್ಪ ಒಂದು ಅರ್ಧ 1 ಅವರ್ ಫಂಕ್ಷನ್ನಲ್ಲಿ ಅರ್ಧ ಅವರನ್ನು ನಾವು ಭಾಗವಹಿಸಿದ್ರೆ ಖುಷಿ ಆಗುತ್ತೆ. ಆಮೇಲೆ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊತಾಯಿದ್ರು, ಅಪ್ಪ ಅಮ್ಮ ಮಕ್ಕಳದೆಲ್ಲ ತೆಗೆದ್ಬಿಟ್ಟು ಸ್ಕೂಲ್ ಗ್ರೂಪಲ್ಲಿ ಹಾಕ್ತಾಯಿರ್ತಾರೆ. ಸೊ ಆ ರೀತಿಯಾದಂಥದ್ದು ಮಾಡಿದಾಗ ನಾವು ಹೋಗಬೇಕು, ಸಮಯ ಮಾಡ್ಕೊಬೇಕು. ಅಷ್ಟೊಂದು ಬ್ಯುಸಿ ಇರ್ತೀವ ನಾವು, ಇದ್ರೂ ಇರ್ತೀವಿ. ಬಟ್ ಮಕ್ಳಿಗೋಸ್ಕರ ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಗಿ ಈ ಥರ ಒಂದು ಏನು ಪ್ರಾಜೆಕ್ಟ್ಸ್ ಆಗಿರ್ಬೋದು, ಏನಾದರೂ ಒಂದು ಸ್ಕೂಲ್ ಡೇ ಫಂಕ್ಷನ್ಸ್ ಆಗಿರ್ಬೋದು, ಆ ಥರದಕ್ಕೆಲ್ಲ ಭಾಗವಹಿಸೋದಕ್ಕೆ ಮಕ್ಕಳಿಗೆ ಸಹಕಾರ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಮಕ್ಳ ಖುಷಿಯೇ ನಮ್ಮ ಖುಷಿ ಅಲ್ವಾ. ಅವ್ರಿಗೆ ನಮಗಿಂತ ಜ್ಞಾಪನಶಕ್ತಿ ಚೆನ್ನಾಗಿರುತ್ತೆ. ನೀವು ಅನ್ಕೊಬೋದು, ಅಯ್ಯೋ ಮಕ್ಳು ಬಿಡು ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು ಅಂತ. ಬಟ್ ನಮಗಿಂತ ಜ್ಞಾಪನಶಕ್ತಿ ಚೆನ್ನಾಗಿರುತ್ತೆ ಅವರಿಗೆ. ನೀನು ಅದು ಮಾಡಲಿಲ್ಲ, ಎಲ್ಲರೂ ಬಂದಿದ್ದರು, ನೀನು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಖಂಡಿತವಾಗ್ಲೂ. ಸೊ ಅದೊಂದು ಯಾಕೆ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ಮಕ್ಳಿಗೋಸ್ಕರ ಅಟ್ಲೀಸ್ಟ್ ಸ್ವಲ್ಪ ಸಮಯ ಮಾಡಿಕೊಂಡು ಹೋಗಿ ಅಂತ ಹೇಳ್ಕೊತೀನಿ. ನೋಡಿ, ನಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಏನಿದೆ ಅಲ್ವಾ. ನನಗಂತೂ ಆ ಹುಡುಗಿನ ನೋಡಿ ತುಂಬಾ ಬೇಜಾರಾಗ್ತಿತ್ತು. ಆಮೇಲೆ ನಾನೇನೆ ಸರಿ ಆಯಿತು, ಇವಳಿಗೂ ಬರೆಸ್ತಿದ್ದೆ. ಅಂದರೆ ಅಷ್ಟು ಕೊಂಬಲ್ಲಿ ಅಕ್ಕಿಲಿ ಬರೆಸ್ತಾಯಿದ್ರು. ಸೊ ಸ್ಲೇಟಲ್ಲೂ ಸಹ ಬಳಪದಲ್ಲಿ ಬರಿಬೇಕು, ಆ ಥರದ್ದೆಲ್ಲ ಮಾಡಿಸ್ತಿದ್ರು. ನಾನು ಮಾರ್ನಿಂಗೂ ಮಾಡಿಸ್ತಿದ್ದೆ ಮತ್ತು ಆ ಹುಡುಗಿಗೂ ಮಾಡಿಸ್ತಿದ್ದೆ. ಸರಿ ಹೇಗೋ ಆಗೋಯ್ತು. ಆಮೇಲೆ ಏನು ಗೊತ್ತಾ, ಈ ಏಜ್ ಅನ್ನೋದಿರುತ್ತಲ್ಲ, ಅಂದರೆ ಒಂದು 7 ವರ್ಷ 8 ವರ್ಷದ ತನಕನಾದರೂ ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅಂದರೆ, ಮಕ್ಕಳಲ್ಲಿ ಸಣ್ಣ ಸಣ್ಣ ವಿಚಾರನೂ ತಾಯಂದ್ರಿಗಾಗಿರ್ಬೋದು, ಮನೇಲಿ ಯಾರಿಗಾದರೂ ಆಗಿರ್ಬೋದು, ಹೇಳೋ ಥರ ನಾವು ಬೆಳೆಸ್ತಾ ಹೋಗಬೇಕು. ಯಾವ ರೀತಿ ಅಂದರೆ, ಇವಾಗ ಸ್ಕೂಲಿಂದ ಬರ್ತಾರೆ ಮಕ್ಕಳು. ಸೊ ನಾವು ವ್ಯಾನಲ್ಲೇ ಕರ್ಕೊಂಬರೋಕ್ಕೆ ಹೋಗಬೇಕು. ವ್ಯಾನ್ ಹತ್ರನೇ ಅಂದರೆ, ಯಾಕೆಂದರೆ ಅಲ್ಲಿಂದನೇ ಪಾಪ ಮಕ್ಕಳು ಸಾಕಾಗಿರ್ತವೆ, ಬ್ಯಾಗ್ ಆಗಿರ್ಬೋದು, ಬ್ಯಾಸ್ಕೆಟ್ ಆಗಿರ್ಬೋದು ತೊಗೊಂಡು ಬರಬೇಕು. ಹಾಗೆಯೇ ಕೇಳಬೇಕು, ಏನಾಯ್ತು ಇವತ್ತು, ಯಾವ ರೀತಿ ಇತ್ತು ನಿನಗೆ ಸ್ಕೂಲಲ್ಲಿ, ಚೆನ್ನಾಗಿತ್ತಾ ಏನು ಅಂತ ವಿಚಾರಿಸ್ಬೇಕು. ಇದನ್ನೆಲ್ಲ ಮನೆಗೆ ಬಂದು ಕೇಳ್ಬೋದಲ್ವಾ ಅಂತ ನಿಮಗೆ ಕೇಳ್ತೀರ. ಹೌದು, ಮನೆಗೆ ಬಂದಾಗೂ ಕೇಳ್ಬೋದು. ಬಟ್ ಆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋ ಅಂಥ ಏಜಲ್ಲಿ ಕರ್ಕೊಂಬರ್ಬೇಕು. ಆಮೇಲೆ ದೊಡ್ಡವರಾದ್ಮೇಲೆ ನಾವು ಮಾಡಿದ್ರು ಅದಕ್ಕೆ ಏನು ಅನಿಸುತ್ತೆ, ಅಷ್ಟೊಂದು ಏನಿರಲ್ಲ ಅಲ್ವಾ. ಚಿಕ್ಕ ಮಕ್ಕಳಲ್ವ, ಅದಕ್ಕೋಸ್ಕರ ಹೋಗಿ ಒಂದು UKG LKG ಫಸ್ಟ್ ಸ್ಟ್ಯಾಂಡರ್ಡು ಅಲ್ಲಿ ತನಕ ಹೋಗಿ, ಆಮೇಲೆ ಮಕ್ಕಳು ದೊಡ್ಡವರಾಗ್ತಾರೆ. ಅವಾಗ ಸ್ಕೂಲಿಂದ ಬಂದಮೇಲೆ ಅವರೇ ಹೇಳ್ತಾರೆ, ನೀವು ಕೇಳಲಿಲ್ಲ ಅಂದ್ರೂ ಇವತ್ತು ಏನಾಯಿತು ಏನು ನಡೀತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಸೊ ಈ ರೀತಿಯಾದಂಥ ಒಂದು ಬಾಂಡನ್ನ ಬೆಳೆಸ್ಕೊಬೇಕು. ಚಿಕ್ಕದ್ರಲ್ಲೇ ಬೆಳೆಸ್ತಾ ಹೋದರೆ ಯಾವ ರೀತಿಯಾಗಿ ನಾವು ಬೆಳೆಸ್ತೀವೋ ಅದೇ ರೀತಿ ದೊಡ್ಡವರಾದ್ಮೇಲೂ ಆಟೋಮೆಟಿಕ್ಕಾಗಿ ಹಾಗೆ ಇರುತ್ತೆ, ಕೆಲವೊಂದು ಬದಲಾಗೋದಿಲ್ಲ ಅಲ್ವಾ. ಮತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.